ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ಚರಣಾರವಿಂದಾಭ್ಯ ನಮಃ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ವಕೀಲರೇ ಹಾಗೂ ವ್ಯವಸ್ಥಾಪಕರೇ, ಬಂದಿರತಕ್ಕಂಥ ಎಲ್ಲ ಅರ್ಚಕ ಮಿತ್ರರೇ, ಈ ಒಂದು ಪ್ರಶ್ನೆ ಏನು ಇವರು ಕೇಳಿದ್ದಾರೆ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇತಿಹಾಸದಿಂದಲೂ ವಂಶ ಪಾರಂಪರ್ಯವಾಗಿ ಒಬ್ಬರು ಅರ್ಚಕರು ಒಂದು ಪದ್ಧತಿಯಲ್ಲಿ ಪಾಂಚರಾತ್ರ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಈಗ ಅದನ್ನು ಬದಲಾವಣೆ ಮಾಡಿ ತಿರುಚಿ ತಂತ್ರಸಾರ ಆಗಮ ಬೇರೆ ಪದ್ಧತಿಯಲ್ಲಿ ಅಥವಾ ಆಗಮವನ್ನು ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ, ಇದು ಸರಿಯೇ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ನಮ್ಮ ದೇವಸ್ಥಾನಗಳಿಗೆ ಸಾವಿರಾರು ವರ್ಷದ ಇತಿಹಾಸ ಇರುತ್ತೆ. ಈಗ ಇಲ್ಲೆಲ್ಲೋ ಬೆಂಗಳೂರಿನಲ್ಲಿ ನಾವೊಂದು ಲೇಔಟ್ನಲ್ಲಿ ನಿನ್ನೆ ಮೊನ್ನೆ ಒಂದು ದೇವಸ್ಥಾನ ಕಟ್ಟಿರ್ತೇವೆ, ಅದು ಆಗಮ ಪದ್ಧತಿಯಲ್ಲಿ ಪೂಜೆ ನಡೀತಾ ಇರೋದಿಲ್ಲ, ಮಾಮೂಲಾಗಿ ಷೋಡಶೋಪಚಾರ ಪೂಜೆಯನ್ನೇ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಇತಿಹಾಸ ಇರುವಂತಹ ಈ ಮುಜರಾಯಿ ದೇವಸ್ಥಾನಗಳು, ಮುಖ್ಯವಾಗಿ ಮುಜರಾಯಿ ದೇವಸ್ಥಾನಗಳಲ್ಲಿ ಆಗಮ ರೀತಿ ಪದ್ಧತಿಯಲ್ಲೇ ಪೂಜೆ ನಡ್ಕೊಂಡು ಬಂದಿರುತ್ತೆ. ಇದು ಸಾವಿರಾರು ವರ್ಷದ ಇತಿಹಾಸ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಆ ಪೂಜೆಯ ಪದ್ಧತಿಯನ್ನು ಬದಲಾವಣೆ ಮಾಡಲಿಕ್ಕೆ ಶಾಸ್ತ್ರಸಮ್ಮತ ಇರೋದೇ ಇಲ್ಲ, ಹಾಗೆ ಮಾಡಲಿಕ್ಕೆ ಬರೋದಿಲ್ಲ. ಅದು ಯಾರೇ ಅರ್ಚಕರಾಗಿರಲಿ, ಹಿಂದಿನಿಂದನೂ ಏನು ಪದ್ಧತಿ ನಡೆದುಕೊಂಡು ಬಂದಿರುತ್ತೆ ಅದನ್ನೇ ಮಾಡಬೇಕು ಅಂತ ಶಾಸ್ತ್ರನೂ ಹೇಳುತ್ತೆ. ಅದನ್ನೇ ಮಾಡಬೇಕು ಅಂತ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರಿರ್ತಾರೆ, ಅವರಿಂದನೂ ಸಹ ಅದೇ ರೀತಿ ಮಾಡಬೇಕು ಅನ್ನುವಂಥ ಒಂದು ಅನುಮೋದನೆ ಇರುತ್ತೆ. ಯಾವುದೇ ಜಿಲ್ಲೆ ಆಗಿರಲಿ, ತಾಲೂಕಾಗಿರಲಿ, ಅಥವಾ ABC 3 ಗ್ರೇಡ್ ದೇವಸ್ಥಾನ ಇರುತ್ತೆ. ಒಟ್ಟು 36,000 ಮುಜರಾಯಿ ದೇವಸ್ಥಾನಗಳಲ್ಲಿ A ಗ್ರೇಡ್ದು 180 ದೇವಸ್ಥಾನ, B ಗ್ರೇಡ್ದು ಒಂದು 250-300 ದೇವಸ್ಥಾನ, ಮತ್ತೆಲ್ಲ C ಗ್ರೇಡ್ ದೇವಸ್ಥಾನ ಇದೆ. ಆ ಎಲ್ಲ ದೇವಸ್ಥಾನಗಳಲ್ಲೂ ತಲತಲಾಂತರದಿಂದ ಏನು ಪೂಜಾ ಪದ್ಧತಿ ಆಗಮಶಾಸ್ತ್ರ ನಡ್ಕೊಂಡು ಬಂದಿರುತ್ತೆ ಅದನ್ನೇ ಮಾಡಬೇಕು, ಅದ್ರಲ್ಲಿ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಿದೆ ಅಂತಂದರೆ, ತಂದೆ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ, ಆಗಮಶಾಸ್ತ್ರವನ್ನು ಕಲ್ತಿರ್ತಾರೆ, ಆದರೆ ಇದು ನಮ್ಮ ವಂಶದ ಹಕ್ಕು, ನಾವೇ ಮಾಡಬೇಕು ಅಂತ ಮಕ್ಕಳು ಬಂದುಬಿಡ್ತಾರೆ. ಆ ಮಕ್ಕಳು ಅಧ್ಯಯನ ಮಾಡಿರೋದಿಲ್ಲ, ಅದು ನಮಗೆ ಬಹಳ ಕೊರತೆ ಕಾಣುತ್ತೆ. ಈಗ ನಾವು ಎಷ್ಟೋ ಜಿಲ್ಲೆಗಳಲ್ಲಿ ಭೇಟಿ ಕೊಟ್ಟಾಗ ಅಥವಾ ಅವ್ರು ಬಂದು ಹಕ್ಕನ್ನು ಮಂಡಿಸ್ತಾರೆ, ನಮ್ಮ ಅಪ್ಪ ಪೂಜೆ ಮಾಡ್ತಾಯಿದ್ರು ನಾನು ಮಾಡಬೇಕು. ಈ ಪೂಜೆ ಅಂತ ಹೇಳೋದು ಬರೀ ಹಕ್ಕು ಮಾತ್ರ ಅಲ್ಲ, ಇದು ಅಧ್ಯಯನ ಇರಬೇಕು. ಅಧ್ಯಯನ ಇಲ್ಲದೆ ಹಕ್ಕನ್ನು ಪ್ರತಿಪಾದಿಸಬಾರ್ದು ಯಾವ ಅರ್ಚಕರು ಸಹ. ಅಥವಾ ನಮ್ಮ ಕುಟುಂಬದ ಪೂಜೆ, ನನ್ನ ದೊಡ್ಡಪ್ಪನ ಪೂಜೆ, ನನ್ನ ಚಿಕ್ಕಪ್ಪನ ಪೂಜೆ ನಾನು ಮಾಡ್ತೀನಿ ಅಂತಂದ್ರೆ ಹೇಗಾಗತ್ತೆ? ಅವರು ಅಧ್ಯಯನ ಮಾಡಿರಬೇಕು. ಈ ಆಗಮ ಪರೀಕ್ಷೆಗಳು ಪ್ರತಿ ವರ್ಷ ಧಾರ್ಮಿಕ ದತ್ತಿ ಇಲಾಖೆಯವರು ಪರೀಕ್ಷೆ ನಡೆಸ್ತಾರೆ. ಎಲ್ಲ ಕಡೆ ಪರೀಕ್ಷೆ ನಡೆಯುತ್ತೆ. ಬೆಂಗಳೂರಿನಲ್ಲೂ ಪರೀಕ್ಷೆ ನಡೆಯುತ್ತೆ, ಆದಿಚುಂಚನಗಿರಿ ಮಠದಲ್ಲಿ ನಡೆಯುತ್ತೆ, ಸಿದ್ಧಗಂಗಾ ಮಠದಲ್ಲಿ ಪರೀಕ್ಷೆ ನಡೀತದೆ, ಹಾಗೆ ಬೆಂಗಳೂರಿನಲ್ಲಿ ಸುತ್ತೂರು ಮಠದಲ್ಲಿ ಪರೀಕ್ಷೆ ನಡೀತದೆ, ಬೇಲಿ ಮಠದಲ್ಲಿ ಎಲ್ಲ ಮಠಗಳಲ್ಲೂ ಸಹ, ಉಡುಪಿಯಲ್ಲಿ ಪರೀಕ್ಷೆ ಇದೆ, ಸ್ವರ್ಣವಳ್ಳಿ ಮಠದಲ್ಲಿ ಪರೀಕ್ಷೆ ಇದೆ. ಇಂತಹ ಪರೀಕ್ಷೆಯಲ್ಲಿ ಅವರು ಅಧ್ಯಯನ ಮಾಡಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಆಗಮ ಪ್ರವರ ಪ್ರವೀಣ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿ ಆ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅವರು ಅರ್ಚಕರಾಗಿ ಬರಲಿಕ್ಕೆ ಸಾಧ್ಯ ಇದೆ. ನಾನು ವಂಶ ಪಾರಂಪರ್ಯವಾಗಿ ಬಂದಿದ್ದೀನಿ ಅಂತಂದರೆ ಕಾನೂನು ಒಪ್ಪೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಧಾರ್ಮಿಕ ದತ್ತಿ ಇಲಾಖೆನಲ್ಲೂ ಅದನ್ನು ಒಪ್ಪೋದಿಲ್ಲ. ಅವರು ಕೋರ್ಟ್ಗೆ ಹೋಗಲಿ ಅಥವಾ ಸರ್ಕಾರಕ್ಕೆ ಹೋಗಲಿ ಅಥವಾ ನಮ್ಮ ಏನು ಎಂಡೋಮೆಂಟ್ ಕಮಿಷನ್ ಇರ್ತಾರೆ ಅವ್ರ ಹತ್ರ ಹೋದರೂ ನಿಮಗೆ ಸರ್ಟಿಫಿಕೇಟ್ ಇಲ್ಲ ಅಂದರೆ ಅವ್ರು ಒಪ್ಪೋದಿಲ್ಲ. 1 ವರ್ಷ ಟೈಮ್ ಕೊಡ್ತಾರೆ. ಅಪ್ಪ ಪೂಜೆ ಮಾಡ್ತಾಯಿದ್ರು, ಮಗ ಬರಬೇಕಂತಂದರೆ ಅವ್ರು 1 ವರ್ಷ 2 ವರ್ಷದೊಳಗೆ ಪರೀಕ್ಷೆ ಬರೆದು ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು. ಅದಿಲ್ಲದೆ ನನ್ನ ಹಕ್ಕಿದೆ ಅಂತ ಬರಲಿಕ್ಕೆ ಯಾವ ದೇವಸ್ಥಾನದ ಅರ್ಚಕರಿಗೂ ಸಹ ಇವತ್ತಿನ ಕಾನೂನು ಚೌಕಟ್ಟಿನಲ್ಲಿ ಅವಕಾಶ ಇಲ್ಲ. ಇದನ್ನು ದಯವಿಟ್ಟು ಎಲ್ಲ ಅರ್ಚಕ ಮಿತ್ರರು ಇದನ್ನು ನಾವು ಅರ್ಥಕೊಳ್ಬೇಕು. ಫಸ್ಟು ನನಗೆ ಪೂಜೆ ಸಿಕ್ಕಲಿಲ್ಲ, ನನಗೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅಂತ ನಾವು ಟ್ರಸ್ಟಿಗಳಲ್ಲಾಗಲಿ ಅಥವಾ ಅಲ್ಲಿ ಏನು ಒಂದು ವ್ಯವಸ್ಥಾಪನಾ ಸಮಿತಿ ಇರುತ್ತೆ ಅವ್ರ ವಿರುದ್ಧ ನಾವು ಹೋರಾಟ ಮಾಡೋದು ಕಾನೂನು ಸಮ್ಮತ ಅಲ್ಲ ಅಂತ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇನ್ನೊಂದು ಬಹಳ ಅಮೂಲ್ಯವಾದ ಪ್ರಶ್ನೆಯನ್ನು ಇಲ್ಲೊಬ್ಬರು ಕೇಳಿದ್ದಾರೆ, ಅದನ್ನು ಇವರು ಕೊಟ್ಟಿದ್ದಾರೆ. ಇವಾಗ ಪ್ರಶ್ನೆ ಹೀಗಿದೆ, ಅವ್ರ ಹೆಸರು ಮಾರುತಿ ಅಂತೇಳಿ ನವಲಗುಂದದವರು. ಇವರು ನವಲಗುಂದದಿಂದ ಬಂದಿದ್ದಾರೆ, ತುಂಬ ದೂರದಿಂದ ಬಂದಿದ್ದಾರೆ, ತುಂಬ ಧನ್ಯವಾದಗಳು. ಧರ್ಮರಕ್ಷಣೆ ಆಗಬೇಕಾದರೆ ತಳಮಟ್ಟದಲ್ಲಿ ಆಗಬೇಕು. ನಮ್ಮ ಹಳ್ಳಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಧರ್ಮರಕ್ಷಣೆ ಆಗಬೇಕು. ತಾವು ಯಾವ ರೀತಿ ರಕ್ಷಣೆ ಮಾಡುವಿರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗೆ ಶುಕ್ರವಾರ ಧರ್ಮ ಬೋಧನೆ ಬೇರೆ ಬೇರೆ ಧರ್ಮದಲ್ಲಿ ಈ ರೀತಿ ಇದೆ, ನಾವೇನು ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಇವರು ಕೇಳಿದ್ದಾರೆ. ಇದು ಬಹಳ ಅತ್ಯುತ್ತಮವಾದ ಪ್ರಶ್ನೆ ಅಂತ ನಾನು ಹೇಳ್ತೇನೆ. ಇಷ್ಟು ಪ್ರಶ್ನೆಗಳಲ್ಲೇ ಅರ್ಚಕರು ಪಾಲಿಸಬೇಕಾದಂತಹ, ಅರ್ಚಕರೇ ಮಾಡಬೇಕಾದಂಥ ಒಂದು ಪ್ರಶ್ನೆಯನ್ನು ಇವರು ಕೇಳಿದ್ದಾರೆ. ಇದು ನಾವೆಲ್ಲರೂ ಸಹ ಪರಿಪಾಲಿಸಬೇಕು. ಯಾಕೆಂದರೆ ಸನಾತನ ಧರ್ಮ ರಕ್ಷಣೆ ಮಾಡಬೇಕಾದಂಥ ದೊಡ್ಡ ಜವಾಬ್ದಾರಿ ದೇವಸ್ಥಾನ, ಮಠಮಾನ್ಯಗಳು. ಅದರಲ್ಲಿ ಆ ಮಠ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಅರ್ಚಕರ ಜವಾಬ್ದಾರಿ ಬಹಳ ದೊಡ್ಡದಾಗಿದೆ. ಅರ್ಚಕರಿಂದಲೇ ನಡಿಬೇಕು ಧರ್ಮ ಉಳಿಸುವಂಥ ದೊಡ್ಡ ಕಾರ್ಯ. ನಾವು ದೇವಸ್ಥಾನದಲ್ಲಿ ನಮಗೆ ಸಂಬಳ ಕೊಡ್ತಾರೆ, 15,000 ಕೊಡ್ತಾರೆ, 20,000 ಕೊಡ್ತಾರೆ, ನಮಗೇನ್ರಿ ನಾವು ಪೂಜೆ ಮಾಡ್ತೀವಿ, ಮನೆಗೆ ಹೋಗ್ತೀವಿ, ನಮ್ಮ ಡ್ಯೂಟಿ ಮುಗೀತು ಅಂದ್ರೆ ಆಗೋದಿಲ್ಲ. ಆ ಸಂಬಳಕ್ಕೆ ನಾವು ಪೂಜೆ ಮಾಡೋದಲ್ಲ, ನಮ್ಮದೇ ಆದಂಥ ದೊಡ್ಡ ಜವಾಬ್ದಾರಿ ಸಮಾಜ ನಮಗೆ ಕೊಟ್ಟಿದೆ.
ಏನು ಪೂಜೆ ಮಾಡೋದು ಅಂದ್ರಾದರೆ ಧರ್ಮ ರಕ್ಷಣೆ ಮಾಡ್ತಕ್ಕಂಥದ್ದು, ಸನಾತನ ಹಿಂದೂ ಧರ್ಮವನ್ನು ಉಳಿಸ್ತಕ್ಕಂತಹ ದೊಡ್ಡ ಜವಾಬ್ದಾರಿ ಅರ್ಚಕ ಮಿತ್ರರು, ಪುರೋಹಿತರು, ದೇವಸ್ಥಾನದ ಆಗಮಿಕರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಆದ್ದರಿಂದ ನಾವು ಸಾಮಾಜಿಕ ಕಳಕಳಿಯನ್ನು ಇಟ್ಕೋಬೇಕು. ಬರೀ ಸಂಬಳ, ಆರ್ಥಿಕ ಪರಿಸ್ಥಿತಿ, ನಮಗೆ ಎಷ್ಟು ಆದಾಯ ಇದೆ ಅದನ್ನು ಮಾತ್ರ ನಾವು ಬೇಕು. ನಮಗೆ ಅರ್ಚಕರಿಗೆ ಖಂಡಿತವಾಗಿ ನಮ್ಮ ಜೀವನ ನಿರ್ವಹಣೆ ಮಾಡಲಿಕ್ಕೆ ಏನು ಬೇಕೋ ಅದು ದೇವಸ್ಥಾನದವ್ರು ಕೊಡಲೇಬೇಕು. ಯಾಕಂದರೆ ಅರ್ಚಕರಾಗಿದ್ದವರು ಬೇರೆ ಏನು ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಅರ್ಚಕರಾಗಿದ್ದವರು ಎಲ್ಲೂ ಫ್ಯಾಕ್ಟ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂಗಡಿ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ, ಏನೂ ಇಲ್ಲ. ಯಾಕಂದರೆ ಬೆಳಗ್ಗೆ 6:30 ದೇವಸ್ಥಾನ ಬಾಗಿಲು ತೆಗೆದ್ರೆ 1 ಗಂಟೆ ತನಕ ಅವರೆಲ್ಲ ಇರಬೇಕು, ತಿರ್ಗಿ 4 ಗಂಟೆಗೆ ಬಂದರೆ ರಾತ್ರಿ 10 ಗಂಟೆ ತನಕ ಇರಬೇಕು. ಆಡಳಿತ ಮಂಡಳಿಯವರು ಸಹ ಅರ್ಚಕರಿಗೆ ಏನು ಸವಲತ್ತು ಬೇಕು, ಅವರಿಗೆ ವಸತಿ ವ್ಯವಸ್ಥೆ ಬೇಕು, ಅವರ ಜೀವನಾಂಶ ಎಷ್ಟು ಬೇಕು ಅದನ್ನು ಆ ದೇವಸ್ಥಾನದವ್ರು ಮಾಡಿಕೊಡ್ಲೇಬೇಕು. ಅದು ಮಾಡಿಕೊಟ್ಟಾಗ ಅರ್ಚಕರು ಸಹ ಪ್ರಾಮಾಣಿಕವಾಗಿ ಅವರ ವೃತ್ತಿಗೆ ನ್ಯಾಯವನ್ನು ಒದಗಿಸುವ ರೀತಿಯಲ್ಲಿ ನಮ್ಮ ಶಿಷ್ಟಾಚಾರಗಳಿರಬೇಕು. ಪ್ರತಿನಿತ್ಯವೂ ಸಹ ನಮ್ಮ ಗುರುಗಳು ನಮಗೆ ಯಾವ ರೀತಿಯಾಗಿ ಬೋಧನೆ ಮಾಡಿದ್ದಾರೆ ಅದನ್ನು ಚಾಚೂ ತಪ್ಪದೆ ಅರ್ಚಕರು ಈ ರೀತಿಯಾಗಿ ಬದುಕಬೇಕು ಅಂತ ಇದೆ. ನಾನು ಪಂಚಶಲ್ಯ ಹೊದ್ಕೊಂಡೇ ಬರಬೇಕು, ನಾನು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಬಂದರೆ ಅರ್ಚಕರು ಅಂತ ಯಾರು ಒಪ್ಪೋದಿಲ್ಲ. ನಾನು ಕುಂಕುಮ ಇಡಲೇಬೇಕು, ನಾನು ಗಂಧ ಹಚ್ಚಲೇಬೇಕು, ನಾನು ವಿಭೂತಿ ಧಾರಣೆ ಮಾಡಲೇಬೇಕು, ನಾನು ಲಿಂಗ ಧಾರಣೆ ಮಾಡಲೇಬೇಕು. ಅದೆಲ್ಲ ನಾವು ಅರ್ಚಕರು ನಮ್ಮ ಚೌಕಟ್ಟಿನಲ್ಲೇ ನಾವಿರಬೇಕು. ಅದನ್ನು ಬಿಟ್ಟು ಹೋದರೆ ಸಮಾಜ ನಮ್ಮನ್ನು ಬೆರಳು ತೋರಿಸಿ ನೋಡ್ತದೆ. ಉದಾಹರಣೆಗೆ ಹೇಳ್ತೀನಿ, ನಾವಿಲ್ಲಿ ಹೋಗುವಾಗ ಯಾರೊಬ್ಬರು ಪುರೋಹಿತರು ಹೋಟ್ಲಲ್ಲಿ ಪಾನಿಪುರಿ ತಿಂತಾ ಇದ್ದರೆ ಇಡೀ ಸಮಾಜ ನೋಡುತ್ತೆ, ನೋಡಪ್ಪ ಅರ್ಚಕರಲ್ಲಿ ಪಾನಿಪುರಿ ತಿಂತ ನಿಂತಿದ್ದಾರೆ. ಅಂದರೆ ನಾವು ಹೋಗಬಾರ್ದು. ನಮ್ಮದೇ ಒಂದು ಆಚರಣೆ ಪದ್ಧತಿ ಇದೆ, ನಮ್ಮ ಆಹಾರ ಚೌಕಟ್ಟಿದೆ. ಎಲ್ಲವನ್ನು ಇಟ್ಕೊಂಡ್ರೆ ಮಾತ್ರ ನಾವು ಭಗವಂತನಲ್ಲಿ ಹೋಗಿ ಗರ್ಭಗುಡಿಯಲ್ಲಿ ಅವನನ್ನು ಮುಟ್ಟಿ ಪೂಜೆ ಮಾಡಲಿಕ್ಕೆ ಅರ್ಹತೆ ಇರುತ್ತೆ. ನಾವು ಜನಸಾಮಾನ್ಯರಾಗಿ ಇದ್ದು ಲೌಕಿಕ ಬದುಕಿನಲ್ಲಿ ಇದ್ದು ಲೌಕಿಕರ ಹಾಗೆ ನಾವೆಲ್ಲ ಸುಖ ಭೋಗವನ್ನು ಅನುಭವಿಸಿ ನಾನು ಅರ್ಚಕ, ನಾನು ಪುರೋಹಿತ ಅಂತ ದೇವಸ್ಥಾನದೊಳಗೆ ಹೋಗಲಿಕ್ಕೆ ನಮ್ಮ ಮನಸ್ಸಾಕ್ಷಿಯೇ ಒಪ್ಪೋದಿಲ್ಲ. ಆ ಚೌಕಟ್ಟಿನಲ್ಲಿ ಅರ್ಚಕರಾದಂಥವ್ರು ನಾವು ಮೊದಲಿರಬೇಕು. ಇದನ್ನು ಮೊದಲು ನಾವೆಲ್ಲರೂ ತಿಳ್ಕೊಳ್ಳೋಣ. ಇಲ್ಲಿ ಧರ್ಮ ರಕ್ಷಣೆಯ ಜವಾಬ್ದಾರಿ ನಮ್ಮೆಲ್ಲರದ್ದು ಬಹಳ ದೊಡ್ಡದಿದೆ. ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಬೇರೆ ಧರ್ಮದವರು ಶುಕ್ರವಾರ ಪ್ರಾರ್ಥನೆ ಮಾಡ್ತಾರೆ, ಬೇರೆ ಧರ್ಮದವರು ಭಾನುವಾರ ಪ್ರಾರ್ಥನೆ ಮಾಡ್ತಾರೆ, ನಾವೇನು ಮಾಡಬೇಕು ಅಂಥೇಳಿ. ನಮ್ಮಲ್ಲಿ ಭಾಳಷ್ಟು ಉಪಪಂಗಡಗಳು, ಬೇರೆ ಬೇರೆ ಜಾತಿಯಲ್ಲಿ ಅರ್ಚಕರಿದ್ದಾರೆ, ಬ್ರಾಹ್ಮಣರಲ್ಲಿದ್ದಾರೆ, ಲಿಂಗಾಯತರಲ್ಲಿದ್ದಾರೆ, ಎಲ್ಲ ಹಿಂದೂ ಸಮಾಜದಲ್ಲಿ ಎಲ್ಲರಲ್ಲೂ ಅರ್ಚಕ ವೃತ್ತಿಯನ್ನು ಮಾಡತಕ್ಕಂಥವ್ರು ಇದ್ದಾರೆ. 36,000 ದೇವಸ್ಥಾನ ಮುಜರಾಯಿ ಇದೆ, ಖಾಸಗಿ ದೇವಸ್ಥಾನ 1.5 ಲಕ್ಷ ಇದೆ. ಅಷ್ಟರಲ್ಲಿ ಅರ್ಚಕ ವೃತ್ತಿ ಮಾಡೋರಿದ್ದಾರೆ. ನಾವು ಸರಿಸಮಾನವಾದಂತಹ ಆಯಾ ಪ್ರಾಂತ್ಯದ, ಈಗ ಉದಾಹರಣೆಗೆ ಈಶ್ವರನ ದೇವಸ್ಥಾನ ಇದ್ದರೆ ಓಂ ನಮಃ ಶಿವಾಯ ಜಪ ಮಾಡಲಿ, ವೆಂಕಟೇಶ್ವರನ ದೇವಸ್ಥಾನ ಇದ್ದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲಿ, ಅಥವಾ ಎಲ್ಲದಕ್ಕೂ ಸಹ ನಮಗೆ ಏನೀಗ ನಾವು ಕುರಾನು, ಬೈಬಲ್ ಅಂತ ಏನೆಲ್ಲ ಹೇಳ್ತೀವಿ ಅದೆಲ್ಲದಕ್ಕಿಂತೂ ಪರಮೋಚ್ಚವಾಗಿದ್ದು ಭಗವದ್ಗೀತೆ ಶ್ರೀಕೃಷ್ಣನ ಭಗವದ್ಗೀತೆಗಿಂತಹ ಪರಮ ಪವಿತ್ರವಾದಂತಹ ಧರ್ಮ ಗ್ರಂಥ ಇಡೀ ಪ್ರಪಂಚದಲ್ಲೇ ಇಲ್ಲ, ತಿಳ್ಕೊಂಡ್ಬಿಡಿ. ಹಾಗಾಗಿ ಪ್ರತಿ ದೇವಸ್ಥಾನದಲ್ಲೂ ಭಗವದ್ಗೀತೆಯ ಪುಸ್ತಕವನ್ನಿಡಿ, ಆ ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನು ಪ್ರತಿನಿತ್ಯವೂ ಸಹ ಪಾರಾಯಣ ಮಾಡಿಸಿದಲ್ಲಿ ನಮ್ಮ ಧರ್ಮ ಖಂಡಿತವಾಗಿ ಉಳಿಯುತ್ತದೆ. ಭಗವದ್ಗೀತೆ ಪಾರಾಯಣ ಒಂದೇ ಧರ್ಮ ರಕ್ಷಣೆಗೆ ನಮ್ಮ ದೊಡ್ಡ ಜವಾಬ್ದಾರಿ. ಇನ್ನು ಒಂದು ವಿಚಾರ ಹೇಳಿ ಮುಗಿಸ್ಬಿಡ್ತೇನೆ. ಮತ್ತೆ ನಮ್ಮ ದೇವಸ್ಥಾನ ಹಳ್ಳಿಗಳಲ್ಲಿ ಒಂದು ಚೌಕಟ್ಟಿರುತ್ತೆ. ಇಲ್ಲಿ 100 ಮನೆ ಇದೆ ಅಂತ ನಾವು ಅನ್ಕೊಳ್ಳೋಣ. ಒಂದು ದೇವಸ್ಥಾನಕ್ಕೆ 100 ಮನೆ ಇದೆ ಸುತ್ತಮುತ್ತ. ಆದರೆ ಆ ದೇವಸ್ಥಾನಕ್ಕೆ ಜನರೇ ಬರ್ತಾ ಇರೋದಿಲ್ಲ, 10 ಜನನೂ ಬರೋದಿಲ್ಲ ಅನ್ನುವಂಥ ವಿಚಾರ ಇದೆ. ನಮ್ಮ ದೇವಸ್ಥಾನ ಇದೆ, ಧರ್ಮ ರಕ್ಷಣೆ ಮಾಡಬೇಕು ಅಂದರೆ ಆ ಗ್ರಾಮದವರು ಬರಬೇಕು ದೇವಸ್ಥಾನಕ್ಕೆ. ಆದರೆ ಗ್ರಾಮದವರು ದೇವಸ್ಥಾನಕ್ಕೆ ಬರ್ತಾ ಇರೋದಿಲ್ಲ. ನಾವೇನು ಮಾಡಬೇಕು, ಅವರಿಗೆ ಉತ್ತಮವಾದಂತಹ ಸಂಸ್ಕಾರ ಶಿಬಿರವನ್ನು ಮಾಡಬೇಕು. ದೇವಸ್ಥಾನಕ್ಕೆ ಬನ್ನಿ, ಭಗವದ್ಗೀತೆ ಓದಿ, ಮಂಗಳಾರತಿ ತಗೊಳ್ಳಿ, ತೀರ್ಥ ತಗೊಳ್ಳಿ. ಯಾವುದೇ ಜಾತಿ ಭೇದ ಇಟ್ಕೊಳ್ದೇನೆ ಅರ್ಚಕರು ಭಕ್ತರನ್ನು ಸರಿಸಮಾನಾಗಿ ನೋಡಿದಾಗ ಆ ಗ್ರಾಮದಲ್ಲಿರ್ತಕ್ಕಂಥವರು ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ನೀವು ಪ್ರೀತಿಯಿಂದ ದೇವಸ್ಥಾನಕ್ಕೆ ಬನ್ನಿ ಅಂತ ಕರೀರಿ, ಶುಕ್ರವಾರ ಇದೆ ಬನ್ನಿ, ಹಬ್ಬ ಇದೆ ಬನ್ನಿ ಅಂತ ಅವ್ರನ್ನ ಕರೀರಿ. ಖಂಡಿತವಾಗಿ ಆ ಗ್ರಾಮದಲ್ಲಿರ್ತಕ್ಕಂಥವ್ರು ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ. ಎಲ್ಲರೂ ದೇವಸ್ಥಾನಕ್ಕೆ ಬಂದಾಗ ಅವನು ಜನ್ಮಾಂತರಕ್ಕೂ ಸಹ ಅವರು ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗೋದಿಲ್ಲ. ಇದನ್ನು ದಯವಿಟ್ಟು ಆಲೋಚನೆ ಮಾಡಬೇಕು. प्रभु श्री रामचंद्र की, पवन सुत हनुमान की।